ಶಶಿಧರ್ ಆರಾಧ್ಯ ಸರ್ ಪ್ರಶ್ನೆ ಕೇಳ್ಕೊಂಡು ನಾನು ಅದಾದ್ಮೇಲೆ ಬಿಜೆಪಿ ವಕ್ತಾರನ್ನ ಪ್ರಶ್ನೆ ಕೇಳ್ತೀನಿ ಸರ್. ಕರೆಕ್ಟ್, ಇಲ್ಲೂ ನೋಡಿ ಪಾಪ ಪರಸ್ಪರ ವೈರಿಗಳಾಗೋಗ್ಬಿಡ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಆಮೇಲೆ ಏನಾಗತ್ತೆ, ಬಿಜೆಪಿ ಜೆಡಿಎಸ್ ಬಾಯಿ ಆಗೋಗ್ಬಿಡ್ತಾರೆ. ಪರಸ್ಪರ ನಾಯಕರು ಕಂಡ್ರೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡ್ ಬಿಡ್ತಾರೆ. ಬೀದಿಲಿ ಹೆಣ ಹಾಕ್ತಾರೆ ಕಾರ್ಯಕರ್ತರು, ಅಧಿಕಾರ ತಗೊಂಡ್ ಚೇರ್ ಇಟ್ಕೊಂಡು ಕೂರ್ತಾರೆ ನಾಯಕರು. ಖಂಡಿತ ಮಾರಲ್ ಈಗ ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಇಲ್ಲಿರ್ತಕ್ಕಂಥದ್ದು ಹಾವು ಮುಂಗಿಸಿದ ರೀತಿಯಲ್ಲಿ ಕಚ್ಚಾಡಿರ್ತಕ್ಕಂಥ ಪಕ್ಷಗಳು ಸಹ ಇವತ್ತು ಒಂದಾಗ್ತೀವಿ ಅಂತ ಹೇಳೋದಾದ್ರೆ, ಇನ್ನು ನಮ್ಮ ಕರ್ನಾಟಕದ ಹೇಳ್ಬೋದು, ಒಂದು ಸಾರಿ ನಮ್ಮ ಕುಮಾರಸ್ವಾಮಿ ಅವರದ್ದು ಹೇಳ್ಬೋದು, ಮತ್ತೆ ಬಿಜೆಪಿ ಜೊತೆಗೆ ಹೋದ್ರು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ್ರು. ಈ ರೀತಿಯಾದಂತಹ ಸ್ಥಾನ ಪಲ್ಲಟ ಇದೆಯಲ್ಲ, ಇದು ಜನರಿಗೋಸ್ಕರ ಅಲ್ಲ, ಒಂದು ಕೆಲಸ ಮಾಡೋದಕ್ಕಲ್ಲ, ಜನಪರವಾದಂತಹ ಉದ್ದೇಶಗಳಿಗೋಸ್ಕರ ಅಲ್ಲ, ಸಿದ್ಧಾಂತಕ್ಕಲ್ಲ. ಹೇಳೋದು ಚುನಾವಣೆ ಪೂರ್ವದಲ್ಲಿ ಮಾತ್ರ ಸಿದ್ಧಾಂತ ಏನೋ ಹೇಳ್ತಾರಲ್ಲ, ಗಾದೆಗಳ ರೀತಿ ಆಗುತ್ತೆ. ಚುನಾವಣೆ ನಂತರ ಬೆನಿಫಿಟ್ ಇವರು ಸರ್ಕಾರ ಮಾಡಿದ್ದಾರೆ. ಇವರು ಮತ್ತೆ ಇವರ ಕುಟುಂಬ ಬೆಳವಣಿಗೆ ಆಗಬೇಕು, ಇವ್ರ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು, ಮತ್ತೆ ಇವರ ಸಂಬಂಧಗಳನ್ನ ಬೆಳೆಸ್ಕೊಂಡು ಅವ್ರಿಗೆ ಇವ್ರನ್ನ ಹೆಣ್ಣನ್ನು ಕೊಟ್ಟು ಅವ್ರನ್ನ ಹೆಣ್ಣನ್ನು ಕೊಟ್ಟು ಚೆನ್ನಾಗಿ ಸಂಸಾರಗಳು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆ ಒಂದು ಬಿಸ್ನೆಸ್ ಏನಿದೆ, ಬಿಸ್ನೆಸ್ ಮಾಡಿ ಅನ್ಯಾಯ ಆಗಬಾರ್ದು. ಈಗಾಗಲೇ ಲಕ್ಷಾಂತರ ಕೋಟಿ ಸಾವಿರಾರು ಕೋಟಿಗಳನ್ನು ಲೂಟಿ ಮಾಡಿದ್ದಾರೆ. ಆ ಲೂಟಿಯ ರಕ್ಷಣೆ ಮತ್ತು ಅದನ್ನ ಇನ್ನೂ ಹೆಚ್ಚು ಪಡಿಸೋದಕ್ಕೋಸ್ಕರ ಈ ರೀತಿಯ ಪ್ರಕ್ರಿಯೆಗಳು ಆಗ್ತಾನೆ ಇದ್ದಾವೆ ಮತ್ತು ಮುಂದೆನೂ ಸಹ ಆಗ್ತವೆ. ಇದು ಕಾಂಗ್ರೆಸ್ ಬಿಜೆಪಿ ಅಂತ ಅಲ್ಲ, ನಾವು ಅದಕ್ಕೆ ನಮ್ಮ ಆಮ್ ಆದ್ಮಿ ಮಾಡಲ್ ಅಂತ ಹೇಳ್ತಾ ಇರೋದು. ಆಮ್ ಆದ್ಮಿ 2013 ಗೆದ್ದಿದ್ದು ಇದಕ್ಕೋಸ್ಕರನೇ. ಈಗ ನೀವು ಕೇಳ್ತಾ ಇದ್ರು, ಅವ್ರು ಬೇರೆ ಬಹಳ ಜೋರಾಗಿ ಹೇಳ್ತಾ ಇದ್ರು, 5 ಜನ ನೀವು ಕೊಟ್ಬಿಟ್ರಲ್ಲ ಯಾವ ರೀತಿ ಮಾರಲಿಟ್ಟೆ ಅಂತ. 2017 ಮಣಿಪುರದಲ್ಲಿ ಕಾಂಗ್ರೆಸ್ ಎಮರ್ಜೆನ್ಸಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅಲ್ಲೂ ಅತಂತ್ರ ಸಂವಿಧಾನ, ಇದು ಅತಂತ್ರ ಅಸೆಂಬ್ಲಿ ಇತ್ತು, ವಿಧಾನಸಭೆ. ಕಾಂಗ್ರೆಸ್ ವಾಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಆದ್ರೂ ಇದು ಗವರ್ನರ್ ಬಿಜೆಪಿಗೆ ಆಹ್ವಾನವನ್ನು ಕೊಟ್ಟರು ಸರ್ಕಾರ ಮಾಡಲಿಕ್ಕೆ. ಅದಾಗಿ ಆ ಸರ್ಕಾರಕ್ಕೆ ಆಹ್ವಾನ ಕೊಟ್ಟಿದ್ರಿಂದ ಹಿಡಿದು ಫ್ಲೋರ್ ಟೆಸ್ಟ್ ಆಗೋದ್ರೊಳಗಡೆ ಕಾಂಗ್ರೆಸ್ ಇಂದ 5 ಜನ MLAಗಳು ಬಿಜೆಪಿ ಸೇರ್ಕೊಂಡ್ಬಿಟ್ರು, ಆಂಟಿ ಡಿಫೆಕ್ಷನ್ ಏನಿಲ್ಲದೆ. ಅವಾಗ ಸರಿನಾ? ನೀವು ಸಂವಿಧಾನಾತ್ಮಕವಾಗಿ ಮಣಿಪುರದಲ್ಲಿ ಸಂವಿಧಾನಾತ್ಮಕವಾಗಿ ಅವ್ರಿಗೆ ನೀವು ಕುದುರೆ ವ್ಯಾಪಾರ ಮಾಡಕ್ಕೆ ಟ್ರೇಡಿಂಗ್ ಮಾಡ್ಕೊಟ್ರಿ. ಕುದುರೆ ವ್ಯಾಪಾರನ ಗವರ್ನರ್ ನಿಂತ್ಕೊಂಡು ಮಾಡ್ಕೊಟ್ರಲ್ಲಿ. ಆರ್ಟಿಕಲ್ 163 ಅಂಡ್ 164 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಫಸ್ಟ್ ಗವರ್ನರ್ ಕೊಡಬೇಕು ಅಂತ ಹೇಳುತ್ತೆ. ಅದರಲ್ಲಿ 2017 ಗೋವಾದ್ರಲ್ಲೂ ಗವರ್ನರ್ ಹಿಂಗೆ ಮಾಡಿದ್ರು. ಅವಾಗ ನೀವು ಆರ್ಸ್ ಟ್ರೇಡಿಂಗ್ ಮಾಡ್ಬಿಟ್ಟು ಕುದುರೆ ವ್ಯಾಪಾರ ಮಾಡಿ, ಇಲ್ಲಿ ಜನರ ಮನ್ನಣೆ ಇದೆ ಅಂತ ನಾವು 5 ಜನರಿಗೆ ಸರ್ಕಾರ ಕೊಟ್ವಿ. ಅಲ್ಲಿ ನೀವು ಮಣಿಪುರದಲ್ಲಿ ಗೋವಾದಲ್ಲಿ ಹಿಂದೆ ಡೋರಿಂದ ಮಾಡ್ಕೊಂಡು ಈ ತರ ಮಾಡಿದ್ ಸರಿ? ಒಂದ್ ಸೀಟು ವ್ಯಾಲಿಡ್, ಗೆದ್ದಿರೋದು 1 ಸೀಟು. ಹಂಗೂ ನೀವು AIADMK ನಿಮ್ಮದೇ ಮೈತ್ರಿಕೂಟದ ಸದಸ್ಯರು ಅನ್ಕೊಂಡ್ರು ಕೂಡ ಈಗ AIADMKಲೂ ಕೂಡ ಸ್ಪ್ಲಿಟ್ ಆಗಿ ಹೋಗಿದೆ ಅನ್ನೋ ಸಮಾಚಾರಗಳು ಬರ್ತಾ ಇದೆ. ಹಂಗೂ ಹಿಂಗೋ ಒಟ್ನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾರರು ಕೊಟ್ಟ ತೀರ್ಪನ್ನ ಉಲ್ಟಾ ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋ ಬಿಜೆಪಿಯ ಹಪಾಪಿ ತಮಿಳುನಾಡಿನಲ್ಲೂ ಕಾಣೋಕ್ ಸಿಗ್ತಾ ಇದೆ. ಊಹಾಪೋಹದ ಪ್ರಶ್ನೆಗಳಿಗೆ ಉತ್ತರ ಆಮೇಲೆ ಕೊಡ್ತೀನಿ. ನಾನು ಹೇಳೋದು ಈ ಕಾಂಗ್ರೆಸ್ನ ಈ ನುಸ್ಕೊಳ್ಳಿತನ ನೋಡ್ರಿ, ನುಸ್ಕೊಳ್ಳಿತನ ಕಾಂಗ್ರೆಸ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಕಾಂಗ್ರೆಸ್ ಅವರು. ಅವ್ರ ಮುಖ ನೋಡಲ್ಲ ಅಂತ ಹೇಳಿದ್ದು ಯಾರು? ಇವರಲ್ಲ. 22 ವರ್ಷದ ಸ್ನೇಹಿತರಾಗಿರ್ತಕ್ಕಂಥ DMK. ಇವತ್ತಾಗಲೇ ಕನಿಮೋಳಿ ಅವರು ಸ್ಪೀಕರ್ಗೆ ಲೆಟರ್ ಬರೆದಿದ್ದಾರೆ, ಅವ್ರ ಪಕ್ಕ ನಮ್ಮನ್ನು ಕೂರಿಸಬೇಡಿ, ಕಾಂಗ್ರೆಸ್ ಪಕ್ಕ ಕೂರಿಸಬೇಡಿ, ಬೇರೆ ಕಡೆಗೆ ಜಾಗ ಕೊಡಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ಗೆ ಸ್ವಂತ ಗೆಲ್ಲ ಯೋಗ್ಯತೆ ಇಲ್ಲ. ಯಾರಿಗೆ ಶಕ್ತಿ ಇರುತ್ತೆ ಅವ್ರ ಮೈ ಮೇಲೆ ಕೂತ್ಕೊಂಡು ಪಕ್ಷ 22 ವರ್ಷದ ಜೊತೆ ನಿಂತು DMK ಪಕ್ಷ. ಇವರಿಗೆ ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಇಂಡಿಯಾ ಅಲಯನ್ಸ್ ಇವರ ಲೀಡರ್ ಅಂತ ಒಪ್ಕೊಳ್ತಾ ಇದ್ದಾಗಲೂ, ಇದೇ ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಾಗ್ಲೂ ಕೂಡ, ಇದೇ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಅವರ ಲೀಡರ್ಶಿಪ್ ಒಪ್ಕೊಳ್ಳಲ್ಲ ಅಂದಾಗಲೂ ಕೂಡ DMK ವಾಸ್ ದ ಓನ್ಲಿ ಪಾರ್ಟಿ ಇನ್ ಇಂಡಿಯಾ ಅಲಯನ್ಸ್ ಇವರು ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತ ಹೇಳಿದ್ದು. ಇವ್ರ ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಕೂಡ 5 ಸೀಟ್ 27 ಸೀಟನ್ನು ಕೊಟ್ಟರು. ಅವರ ಯಾರು DMK ಅವರ ಇವ್ರು ಹೇಳ್ತಿದ್ದು ಇವ್ರಿಗೆ 27 ಸೀಟ್ ಗೆದ್ರಲ್ಲ, ಇವ್ರ ಒಳಗಡೆಗೆ ಬೂತ್ ಏಜೆಂಟ್ ಅಂತ ಗತಿ ಇರಲಿಲ್ಲ. ನಮ್ಮ ಪಕ್ಷದ ಬೂತ್ ಏಜೆಂಟ್ ಕೊಟ್ಟಿದ್ದು, ವೋಟ್ ಹಾಕಿದ್ದು DMK ಅವರು, ಬೂತ್ ಏಜೆಂಟ್ ಕೊಟ್ಟಿದ್ದು DMK ಅವರು, ಕಾಂಗ್ರೆಸ್ ಅವರಿಗೆ ಗೆಲ್ಸಿದ್ದು DMK ವೋಟರ್ಸ್. 5 ಗೆದ್ದ ಮೇಲೆ ಹೇಳ್ದೆ ಕೇಳ್ದೆ ಹೋಗಿ ಗೆದ್ದ ತಿರ್ಗಿ ಬಾಲ ಹಿಡಿತಾರಲ್ಲ, ಬಿಜೆಪಿ ಏನ್ ಮಾಡ್ತಾ ಇದೆ? ಸುಧೀಂದ್ರ ಸರ್, ಚಂದ್ರಶೇಖರ್ ಅವರೇ, ಪಕ್ಷಕ್ಕೆ ಇರೋದು 1 ಸೀಟು, 1 ಸೀಟ್ ಇಟ್ಕೊಂಡು ಬಿಜೆಪಿ ನಾನು ಸರ್ಕಾರಕ್ಕೆ ಬರ್ತೀನಿ ಅನ್ನೋ ಪ್ರಯತ್ನ ಮಾಡ್ತಿದೆ. ಅಂದ್ರೆ ಆರೋಪ ಸುಳ್ಳ? ಒಂದ್ ಸೆಕೆಂಡ್, ಇವ್ರು ಆಗ್ಲೇ ಹೇಳಿದ್ರು ಏನು ವಿಜಯ್ ಪರವಾಗಿ ತೀರ್ಪು ಬಂದಿದೆ, ಹಾಗಾಗಿ ಅವ್ರ ಜೊತೆ ಹೋಗ್ತೀವಿ ಅಂತೇಳಿ. ಹಾಗಾದ್ರೆ ಯಾರ ವಿರುದ್ಧ ತೀರ್ಪು ಬಂದಿದ್ದು? DMK ಅಲಯನ್ಸ್ ವಿರುದ್ಧ. DMK ಅಲಯನ್ಸ್ ಹೇಳಿದ್ರೆ DMK ಇದೆ, BCK ಇದೆ,
ಕಾಂಗ್ರೆಸ್ ಇದೆ, ಸಿಪಿಐ ಇದೆ, ಸಿಪಿಎಂ ಇದೆ. ನೀವು ಕಾಂಟೆಸ್ಟ್ ಮಾಡಿದ್ರಲ್ರಿ. ಇದು ಡಿಎಂಕೆ ಅಲಯನ್ಸ್ ವಿರುದ್ಧವಾಗಿ ಜನಾದೇಶ ಬಂದಿತ್ತು, ಇವನ್ ಎಐಡಿಎಂಕೆ ವಿರುದ್ಧವಾಗಿ ಜನಾದೇಶ ಬಂದಿತ್ತು ತಾನೆ. ಜನಾದೇಶ ನಿಮ್ ವಿರುದ್ಧ ಬಂದಿದ್ದಾಗ ನೀವ್ಯಾಕೆ ಜೊತೆಲಿದ್ದಾಗ ಡಿಎಂಕೆ ಬೆನ್ನಿಗೆ ಚೂರಿ ಹಾಕಿ ಅವ್ರ ಜೊತೆಗೆ ಹೋದ್ರಿ? ಅಧಿಕಾರ ಹಪಾಪಿ ಬಿಟ್ರೆ ಬೇರೆ ಏನಿದೆ? ಇಟ್ನಾಳ್ ಸರ್, ನಾವು ಮಾರಲ್ ಬಗ್ಗೆ ಮಾತನಾಡ್ತಾ ಇದೀವಿ. ದುರಂತ ಅನ್ಸುತ್ತಾ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇರುವ ಒಂದು ಪೋಸ್ಟ್ ಅನ್ನೇ ಪ್ರಶ್ನೆಯಾಗಿ ಕೇಳ್ತೀನಿ ಸರ್. ತಮಿಳುನಾಡಿನಲ್ಲಿ ಏನಾಗೋಯ್ತು ಈ ಮೈತ್ರಿ ಲೆಕ್ಕಾಚಾರದ ವಿಚಾರದಲ್ಲಿ? ಡಿಎಂಕೆ ಪ್ಲಸ್ ಎಐಡಿಎಂಕೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದಾರಂತೆ ಸರ್. ಹೂವರ್ ಬದ್ಧ ವೈರೀಸ್ ಚುನಾವಣೆ ಮುಂಚೆ ಕಾಂಗ್ರೆಸ್ ಡಿವೋರ್ಸ್ ಮಾಡ್ಕೊಳ್ತು ಡಿಎಂಕೆ ಜೊತೆಯಲ್ಲಿ, ಲೆಫ್ಟ್ ಡಂಪ್ ಮಾಡ್ತು ಡಿಎಂಕೆಯನ್ನ. ವಿಸಿಕೆ ಇದೀಗ ಡಿಎಂಕೆ ಡಂಪ್ ಮಾಡ್ತಾ ಇದೆಯಂತೆ. ಎಐಎಡಿಎಂಕೆ ಸ್ಪ್ಲಿಟ್ ಆಗ್ಬಿಟ್ಟಿದೆಯಂತೆ. ಇದು ಯಾವ ರೀತಿಯ ಮೈತ್ರಿ, ಇದು ಯಾವ ರೀತಿಯ ಲೆಕ್ಕಾಚಾರ, ಎಲ್ಲಿದೆ ಮಾರಲ್? ಇದು ಕೂಡ ಅಡ್ವರ್ಸರಿಯಲ್ ಸಿಸ್ಟಮ್ ನ ಒಂದು ದೊಡ್ಡ ಪ್ರಮಾದದ ಉದಾಹರಣೆ. ಬಟ್ ಅದು ಡೀಟೇಲ್ ಅನಾಲಿಸಿಸ್ ಟೈಮ್ ಇಲ್ಲ ಈಗ. ಬಟ್ ಎನಿವೇಸ್, ಕಮಿಂಗ್ ಬ್ಯಾಕ್ ಟು ಎಥಿಕಲ್ ಕ್ವಶನ್ಸ್. ಈಗ ಕಾಂಗ್ರೆಸ್ ಡಿಎಂಕೆಗೆ ಬೆನ್ನಿಗೆ ಚೂರಿ ಹಾಕಿ ಬೆನ್ನಿಗೆ ಚೂರಿ ಹಾಕಿ ವಿಜಯ್ಗೆ ಬೆಂಬಲ ಕೊಟ್ಟರು ಅಂತ ಹೇಳಿದ್ರಲ್ಲ, ಸರಿ, ಅದೇ ಹೇಳ್ದನಲ್ಲಪ್ಪ, ನಾನು ಅದನ್ನ ಹೇಳ್ತೇನೆ, ನಾನು ನಿಮ್ ಬಗ್ಗೆ ಹೇಳ್ತೇನಲ್ಲ. ಎನಿವೇಸ್, ವಾಟ್ ಎವರ್ ಇಟ್ ಇಸ್, ಈಗ ಏನಾಗಿದೆ ನೋಡಿ, ಈ ದೇಶದಲ್ಲಿ ಮೊಟ್ಟ ಮೊದಲನೇ ಸಮ್ಮಿಶ್ರ ಸರ್ಕಾರ ಈ ದೇಶದಲ್ಲಿ ಜನತಾ ಪಾರ್ಟಿ ಇಷ್ಟೊತ್ತರೆಗೂ ಏನು ಕಮ್ಯುನಿಸ್ಟ್ ಬಗ್ಗೆ ನಮ್ಮ ಪ್ರವಚನ ಕೊಟ್ಟರಲ್ಲ, ಆ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಜನಸಂಘ ಇತ್ತು. ಜನತಾ ಪಾರ್ಟಿನಲ್ಲಿ ಕಮ್ಯುನಿಸ್ಟ್ ಇತ್ತು, ಜನಸಂಘ ಇತ್ತು, ಕಾಂಗ್ರೆಸ್ ಆರ್ಗನೈಸೇಷನ್, ಸಂಸ್ಥಾ ಕಾಂಗ್ರೆಸ್ ಇತ್ತು. ಅಲ್ಲಿ ಎಲ್ಲ ಸೇರಿ ಒಂದು ಕಿಚಡಿ ಮಾಡಿದ್ರು. ಅದಕ್ಕೆ ಜಾಸ್ತಿ ದಿನ ಆಯಸ್ಸು ಇರ್ಲಿಲ್ಲ, ಮತ್ ಬೇರೆ. ಆಮೇಲೆ ಜನಸಂಘ, ಜನತಾ ಪಾರ್ಟಿ, ಇದೆಲ್ಲ ಆಯ್ತು. ಮೊನ್ನೆ ಉದಾಹರಣೆ ಕೊಡೋದಾದ್ರೆ, ನಮ್ಮ ದೇವೇಗೌಡರು ಮುಂದಿನ ಜನ್ಮದಿನ ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳಿದ್ರಲ್ಲ, ಅವರನ್ನ ಬಿಜೆಪಿ ಪರಿಸರ ತಪ್ಪಿಕೊಂಡಿತ್ತು. ಆಮೇಲೆ ಒಂದು ಪತ್ರಿಕೆಯಲ್ಲಿ ಒಂದು ಓಪೆಡ್ ಕಾಲಮೆ ಬರೆದಿದ್ರು, ಪೇಶ್ವಾಗಳು, RSS ಇತ್ಯಾದಿ ಅಂತ ಕುಮಾರಸ್ವಾಮಿ ಅವ್ರನ್ನ ಕರೆದು ಮಿನಿಸ್ಟರ್ ಮಾಡಿದೆ. ಇವೆಲ್ಲ ರಾಜಕೀಯದಲ್ಲಿ ನಡೀತವೆ. ಇನ್ ಪಾಲಿಟಿಕ್ಸ್ ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್, ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್. ಆದರೆ ಈ ಒಂದು ಇಂಡಿಯಾ ಅಲಯನ್ಸ್ ಬಗ್ಗೆ ನಾವು ಮಾತಾಡುವಾಗ ಯಾಕೆ ಇದು ಮಾಡಬೇಕಾಗ್ತದೆ? ಈಗ ಈ ತರದ ಒಂದು ಹಂಗ್ ಅಸೆಂಬ್ಲಿ ಟೈಮ್ ಅಲ್ಲಿ ಸಪೋರ್ಟ್ ಮಾಡಬೇಕಾದ್ದು ಕಾಂಗ್ರೆಸ್ ಆಗ್ಲಿ ಮತ್ತೊಬ್ಬರಾಗ್ಲಿ ಸಪೋರ್ಟ್ ಮಾಡಿದ್ರೆ ಅದು ಅಪರಾಧವ, ಅದು ತಪ್ಪ, ಅಥವಾ ಅದನ್ನ ಟಿವಿಗೆ ಹಂಗೆ ಬಿಟ್ಟು ಬಿಡಬೇಕಾ? ಏನಾಗಿದೆ, ತಮಿಳುನಾಡಿನ ಮ್ಯಾಂಡೇಟ್ ಅರ್ಥ ಮಾಡ್ಕೊಳ್ಳಿ. ತಮಿಳುನಾಡಿನ ಮ್ಯಾಂಡೇಟ್ ಏನಾಗಿದೆ, ಡಿಎಂಕೆ ಓನ್ಲಿ ನಾಟ್ ಡಿಎಂಕೆ ಅಲಯನ್ಸ್, ಡಿಎಂಕೆ ಹ್ಯಾಸ್ ಲಾಸ್ಟ್ 14% ಆಫ್ ದ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಂಪೇರ್ ಟು 2021. 13% ಕಾಂಗ್ರೆಸ್ ಕಳ್ಕೊಂಡಿದೆ, 12% ಬಿಜೆಪಿ ಕಳ್ಕೊಂಡಿದೆ, 11% ಎಡಿಎಂಕೆ ಕಳ್ಕೊಂಡಿದೆ. ಒಂದು ಹೊಸ ಪಕ್ಷ ಉದಯ ಆಗಬೇಕಾದ್ರೆ, ಹೊಸತನ ಬರಬೇಕಾದ್ರೆ ಹಳೆಯದನ್ನೆಲ್ಲ ಚಿಮ್ಮಿನ ಹೊರಗೆ ಬರ್ತದೆ. ಅದೇ ಮತದಾರ, ಹೊಸ ಮತದಾರ ಬರೋದಿಲ್ಲ. ಒಂದು ಟಿವಿಗೆ ಬಂತು, ಅದು ಆಮ್ ಆದ್ಮಿ ಪಾರ್ಟಿ ಬಂದ ತಕ್ಷಣ ಹೊಸ ಮತದಾರ ಬಂದು ವೋಟ್ ಹಾಕೋದಿಲ್ಲ. ಅದೇ ಮತದಾರರು ಅಂದಿನ ಎಲ್ಲವನ್ನು ರಿಜೆಕ್ಟ್ ಮಾಡಿ ಹೊಸದನ್ನ ಬೆಳೆಸ್ತಾರೆ. ಈಗ ಸ್ವಲ್ಪ ಹಿ ಶಾರ್ಟ್ ಆಫ್ ಸರ್ಟನ್ ನಂಬರ್ಸ್. ಈ ಕಾಲದಲ್ಲಿ ಸೋತ ಒಬ್ಬ ನಾಯಕ ಸೋಲನ್ನು ಒಪ್ಕೊಳ್ಳೋ ರೀತಿ ಎರಡು ಇರ್ತದೆ. ಒಂದು, ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತೇನೆ, ಲೆಟ್ ಹಿಮ್ ಫಾರ್ಮ್ ದ ಗವರ್ಮೆಂಟ್ ಅಂತ. ಇನ್ನೊಂದು, ಐ ರೆಸ್ಪೆಕ್ಟ್ ದ ಮ್ಯಾಂಡೇಟ್, ಐ ವಿಲ್ ಹೆಲ್ಪ್ ಹಿಮ್ ಫಾರ್ಮ್ ದ ಗವರ್ಮೆಂಟ್. ಬೋತ್ ವೇಸ್. ನೀವು ಇದನ್ನ ಸರಿ ಅನ್ಬೋದು, ತಪ್ಪು ಅನ್ಬೋದು. ಇಟ್ ಇಸ್ ದೇರ್ ಪೊಲಿಟಿಕಲ್ ಕಾಲ್. ಇದು ತಮಿಳುನಾಡಿಗೆ ಸೀಮಿತವಾಗಿ ಹೇಳಬೇಕಾದ್ರೆ. ಮತ್ತಿನ್ನೊಂದೇನಂದ್ರೆ, ಕಾಂಗ್ರೆಸ್ಗೆ ಒಂದು ಅನಿವಾರ್ಯತೆ ಇದೆ. ಮೊನ್ನೆ ಚರ್ಚೆಯಲ್ಲಿ ಹೇಳಿದೆ ಅನ್ಸುತ್ತೆ ನಾನು. ಕಾಂಗ್ರೆಸ್ಗೆ ದಕ್ಷಿಣದ ರಾಜ್ಯಗಳಲ್ಲಿ ಒಂದು ನೆಲೆ ಬೇಕಾಗಿದೆ. ಕೇರಳ ಮತ್ತು ಕರ್ನಾಟಕ, ತೆಲಂಗಾಣ, ನಂತರದಲ್ಲಿ ತಮಿಳುನಾಡು ಮೂಲಕ ಒಂದು ನೆಲೆಗಟ್ಟನ್ನ ರೂಪಿಸುವ ಪ್ರಯತ್ನ ಮಾಡ್ತಿದೆ. ಇಂಡಿಯಾ ಅಲಯನ್ಸ್ ಅಫೆಕ್ಟ್ ಆಗಿದೆ ಡೆಫಿನೆಟ್ಲಿ. ಅಕಸ್ಮಾತ್ ಪ್ರೀ-ಪೋಲ್ ಅಲಯನ್ಸ್ ಮಾಡ್ಕೊಂಡಿದ್ರೆ ಇನ್ನೂ ದೊಡ್ಡ ಅನುಕೂಲ ಆಗೋದು ಕಾಂಗ್ರೆಸ್ಗೆ. ಎಡವಟ್ಟು ಮಾಡ್ಕೊಂಡಿದ್ದಾರೆ. ಈ ಇಂಡಿಯಾ ಅಲಯನ್ಸ್ ಎಡವಟ್ಟು ಆಗಿದೆ. ಈಗ ಅಖಿಲೇಶ್ ಯಾದವ್ ಮಾತಾಡಿದ್ದಾರೆ, ಹಮ್ ಓ ನಹೀ ಜೋ ಬುರೇ ವಕ್ತ್ ಮೇ ಹಾತ್ ಛೋಡ್ ದೇತೆ ಹೈ, ಬರ್ಬಿಟ್ಟಿದ್ದಾರೆ. ಕೆಟ್ಟ ಕಾಲದಲ್ಲಿ ಬಿಡೋರು ನಾವು ಗೆಳೆಯರಲ್ಲ ಅಂತ ಹೇಳಿ. ವಿ ಆರ್ ನಾಟ್ ಫೇರ್ ಅದರ್ ಫ್ರೆಂಡ್ಸ್ ಓನ್ಲಿ, ವಿ ಆರ್ ರಫ್ ಅದರ್ ಫ್ರೆಂಡ್ಸ್ ಆಲ್ಸೋ ಅಂತ ಆತಲ್ಲ ಅಖಿಲೇಶ್ ಮಾತಾಡಿದ್ದಾರೆ. ಅದೆಲ್ಲ ರಾಜಕೀಯ ಭಾಷೆ ಕರೆಕ್ಟ್ ಆಗಿದೆ, ಸಿಗ್ನಲ್ಸ್ ಕರೆಕ್ಟ್. ಬಟ್ ಕಾಂಗ್ರೆಸ್ ಅಂತ ಪಕ್ಷಕ್ಕೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗ ಒಂದು ಲಾರ್ಜರ್ ಅಲಯನ್ಸ್, ಇಂಡಿಯಾ ಅಲಯನ್ಸ್ ಉಳಿಸ್ಕೋಬೇಕಾ, ಅಥವಾ ಇಲ್ಲಿ ಅಕಸ್ಮಾತ್ ಇದನ್ನು ಮಾಡದೆ ಹೋದ್ರೆ, ಇಫ್ ಯು ಆಸ್ಕ್ ಮೀ ಬ್ರಾಡ್ಲಿ ಐ ಕ್ಯಾನ್ ರೀಡ್ ಇಟ್. ಈ IUML ಆಗಲಿ, ಸಿಪಿಐ CPM ಜೊತೆಲಿ ಕಾಂಗ್ರೆಸ್ ಮಾತುಕತೆ ಮಾಡಿದೆ ಅಂತ ನನ್ನ ಅಭಿಪ್ರಾಯ. ಅವರೇ ಮಾತಾಡಿದ್ರು, ಒಪ್ಪಿಸಿದ್ದಾರೆ ಅಂತ ಅದು ಕೂಡ ನಾನು ಹೇಳಬಲ್ಲೆ. ಗೆಸ್ ವರ್ಕ್ ಆದ್ರೂ ಕೂಡ ಇಟ್ ಇಸ್ ಪಾಸಿಬಲ್. ಆದ್ರೆ ಯಾಕೆ ಅನಿವಾರ್ಯತೆ ಸೃಷ್ಟಿಯಾಗಿದೆ? ಬಿಕಾಸ್ ದೇ ವಾಂಟ್ ಹ್ಯಾವ್ ಸಮ್ ನಾರ್ತ್ ಅಲ್ಲಿ ಇಲ್ಲ ಅವರು, ಮತ್ತೆ ಇಲ್ಲಿ ಸೌತ್ ಅಲ್ಲಿ ಒಂದು ಹೋಟೆಲ್ ಹುಡುಕ್ತಿದ್ದಾರೆ.